ಹಾಯ್ ಫ್ರೆಂಡ್ಸ್, ನಾನು ಸಾಯುಷ್ಯರು ಕನ್ನಡ ಬ್ಲಾಗ್ಸ್ ಚಾನಲಿಂದ ಶರಾವತಿ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇರೋರಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ನಿಮಗೆ ರುಚಿಯಾದಂತಹ ಆರೋಗ್ಯವಾದ ಸಿರಿಧಾನ್ಯದಿಂದ ಮಾಡುವಂತಹ ದಾಲ್ ಕಿಚಡಿ ರೆಸಿಪಿನ ತೋರಿಸ್ತೀನಿ. ಅದಕ್ಕೆ ಏನಪ್ಪ ಬೇಕಂದರೆ 1 ಕಪ್ ಹೆಸರುಬೇಳೆ ಬೇಕಾಗುತ್ತೆ. ಅದೇ ಕಪ್ಪಲ್ಲಿ ನಮಗೆ ಆರ್ಕ ತೊಗೊಂಡಿದ್ದೀವಿ. ಸಮ ಪ್ರಮಾಣದಲ್ಲಿ ತೊಗೋಬೇಕಾಗತ್ತೆ ಎರಡನ್ನೂ. ಅವೆರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡು ನೀರು ಹಾಕ್ಕೊಂಡು 3ರಿಂದ 4 ಸಲ ನಾವು ಈ ರೀತಿ ವಾಶ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಈ ರೀತಿ 3ರಿಂದ 4 ಸಲ ವಾಶ್ ಮಾಡ್ಕೊಂಡಿರೋಂಥ ಬೇಳೆ ಮಿಶ್ರಣನ ಕುಕ್ಕರ್ಗೆ ಹಾಕಿ ಅದಕ್ಕೆ ನಾವು ನೀರು ಹಾಕೋಬೇಕಾಗುತ್ತೆ. ನೀರು ಎಷ್ಟಪ್ಪ ಹಾಕೋಬೇಕಾಗುತ್ತೆ ಅಂದರೆ 1:5 ರೇಷದಲ್ಲಿ, ಅಂದರೆ 1 ಕಪ್ ಹೆಸರು ಬೇಳೆಗೆ 5 ಕಪ್ಪು ನೀರು ತೊಗೋಬೇಕು. 1 ಕಪ್ ಆರ್ಕಾಗೆ 5 ಕಪ್ಪು ನೀರು ತೊಗೋಬೇಕು. ಅಂದರೆ 2 ಕಪ್ ಇದೆ ಹೆಸರುಬೇಳೆ ಮತ್ತು ಆರ್ಕ ಮಿಶ್ರಣ. ಅದಕ್ಕೆ ನಾವು 10 ಕಪ್ನ ನೀರು ತೊಗೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪಿನ ಪುಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು 3ರಿಂದ 4 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ನಂತರ ನಾವು ಒಗ್ಗರಣೆಗೆ ಒಂದು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ 3ರಿಂದ 4, ಒಂದು ಸಣ್ಣ ಟೊಮೊಟ, ಇಂಗು ಸ್ವಲ್ಪ, ಅರಿಶಿಣದ ಪುಡಿ ಸ್ವಲ್ಪ, ಜೀರಿಗೆ ಸ್ವಲ್ಪ, ಅಚ್ಚ ಖಾರದ ಪುಡಿ ಸ್ವಲ್ಪ. ಇದಕ್ಕೆ ಮಸಾಲ ಜಾಸ್ತಿ ಆಗಬಾರ್ದು. ಮತ್ತು ಲೈಟಾಗಿ ಸ್ವಲ್ಪ ಗರಂ ಮಸಾಲಾನ ಯೂಸ್ ಮಾಡಬೇಕು. ಇದು ಜಾಸ್ತಿ ಆದರೆ ಮಸಾಲ ಜಾಸ್ತಿ ಆಗುತ್ತೆ. ಇದಕ್ಕೆ ಮಸಾಲ ಲೈಟಾಗಿರಬೇಕು. ನಂತರ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಜೀರಿಗೆ ಹಾಕ್ಕೋಬೇಕು. ನಂತರ ಸ್ವಲ್ಪ ಇಂಗು ಹಾಕೋದ್ರಿಂದ ಬೇಳೆ ಇರೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ಸ್ ಆಗೋದಿಲ್ಲ, ಹಾಗಾಗಿ ಇಂಗನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಸಣ್ಣದಾಗಿ ಹೆಚ್ಚಿರೋಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವ ಒಂದು ಈರುಳ್ಳಿನ ಯೂಸ್ ಮಾಡಬೇಕು. ಒಂದು ಸಣ್ಣ ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ಈರುಳ್ಳಿನ ನಾವು ನೀಟಾಗಿ ಸ್ವಲ್ಪ ಬ್ರೌನಿಷ್ ಬರೋ ತನಕ ಫ್ರೈ ಮಾಡಬೇಕಾಗುತ್ತೆ. ನಂತರ ಇದಕ್ಕೆ ಒಂದು ಸಣ್ಣ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿ ಅದು ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು, ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಟೊಮೊಟೊನ ಯೂಸ್ ಮಾಡ್ಕೋಬೇಕು. ಇವಾಗ ಇದು ಫುಲ್ಲು ಫ್ರೈ ಆಗಬೇಕಂತ ಏನಿಲ್ಲ, ಒಂದು ಅರ್ಧ ಫ್ರೈ ಆದರೂ ಸಾಕಾಗುತ್ತೆ. ಈ ಥರ ಸ್ವಲ್ಪ ಎಣ್ಣೆ ಬಿಡೋ ತನಕ ಟೊಮೊಟೊ ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂಚೂರು ಅರಿಶಿಣದ ಪುಡಿ ಅರ್ಧ ಸ್ಪೂನು, ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲಾನ ಯೂಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಒಂಚೂರು ಉಪ್ಪು ಹಾಕ್ಕೋಬೇಕು, ಯಾಕಂದರೆ ಈರುಳ್ಳಿ ಸ್ವಲ್ಪ ಉಪ್ಪಿಡಿಬೇಕಾಗುತ್ತೆ. ಅದಕ್ಕೆ ಸ್ವಲ್ಪನೇ ಇಡ್ಲಿಗೆ ಉಪ್ಪು ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಂತರ ಕುಕ್ಕರು ವಿಷಲ್ ಬಂದು ತಣ್ಣಗಾದ ನಂತರ ನಾವು ಕುಕ್ಕರ್ ಮುಚ್ಚಳ ತೆಗೆದು ಈ ಬೇಳೆ ಮಿಶ್ರಣನ ಒಂದು ಸಲ ತಿರುಗಿಸಿ ಅದಕ್ಕೆ ನಾವು ಹುರ್ಕೊಂಡಿರೋಂತಹ ಮಸಾಲಾನ ಹಾಕ್ಕೋಬೇಕು. ಟೊಮೊಟೊ ಈರುಳ್ಳಿ ಮಿಶ್ರಣನ ಹಾಕ್ಕೊಂಡು ಈ ಬೇಳೆ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಇದು ಪೊಂಗಲ್ಗಿನ್ನ ಸ್ವಲ್ಪ ತೆಳುವಾಗಿದ್ರೇ ರುಚಿ ಜಾಸ್ತಿ. ಈ ರೀತಿ ಮಾಡಿಕೊಂಡ ಕಡೆಯದಾಗಿ ಇದು ತಿನ್ನೋದಕ್ಕೆ ಸಿದ್ಧವಾಗಿರುತ್ತೆ.